ಶೋಕಸಾಗರದಲ್ಲಿ ಆ ಇದರ ಶೋಕಸಾಗರ ಮಧ್ಯ ಆರ್ಟಿಕಲ್ 370 ತೆಗೆದಿರುವಂಥದ್ದು ಇಂತಹ ಘಟನೆಗಳಿಗೆ ಕಾರಣ ಅನ್ನುವಂಥ ಮಾತನ್ನು ನಮ್ಮ ಕಾಂಗ್ರೆಸ್ನ ಸ್ಥಳೀಯ ಕಾಂಗ್ರೆಸ್ ಎಮ್ ಎಲ್ ಎ ಒಬ್ಬರು ಕೊಡ್ತಾರೆ. ಇದು ಎಷ್ಟು ನೋಡಿ, ನಾನು ಈಗ ಭಾಳ ಜಾಸ್ತಿ ರಾಜಕಾರಣ ಮಾತಾಡೋಕ್ಕೆ ನಾನು ಹೋಗಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿದು ಶೂನ್ಯ ಸಹಿಷ್ಣುತೆ ಭಯೋತ್ಪಾದನೆ ವಿಷಯದಲ್ಲಿ ಅನ್ನೋದನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಒಬ್ಬ ವ್ಯಕ್ತಿ ಸಾಯಲಿ, ಒಬ್ಬ ವ್ಯಕ್ತಿ ಮೃತ ಹೊಂದಿದರೂ ಸಹಿತ ನಮಗೆ ಅತ್ಯಂತ ನೋವಾಗ್ತದೆ. ಅಂದರೆ ದೇಶವನ್ನು ಸುರಕ್ಷಿತವಾಗಿ ಇಲ್ಲಿವರೆಗೆ ಹುಟ್ಟಿದೆ. ಆದರೆ ನಾನು ಕೇಳೋದು, ಈ ರೀತಿ ಯಾರು ಮಾತನಾಡ್ತಾರೆ, ನೀವು ಯಾರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಏನು ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಅವರ ಒಂದು ಕಡೆಯಿಂದನೇ ಇದಾಗಿದೆ, ಅವರ ಬೆಂಬಲ ಇದೆ ಭಯೋತ್ಪಾದನೆಗೆ ಅನ್ನುವಂತಹ ವಿಷಯ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು ಒಂದು ರೀತಿ ಪಾಕಿಸ್ತಾನ ನಮಗೇನು ಸಂಬಂಧ ಇಲ್ಲ, ಭಾರತದಲ್ಲಿ ನಡೀತಿರುವಂಥ ವಿದ್ಯಮಾನಗಳ ಕಾರಣದಿಂದ ಆಗ್ತಿದೆ ಅಂತ ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ಕೊಳ್ಳೋಕ್ಕಾಗೋದಲ್ವ? ಇದು ಯಾರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನೀವು ಅನ್ನೋದು ತಿಳ್ಕೊಂಡು ಮಾತಾಡ್ಬೇಕು ಅಂತ ಅನ್ನೋದಷ್ಟೇ ನಾನು ವಿನಂತಿ ಮಾಡ್ತೀನಿ. ಉಳಿದದ್ದು ಆ ಕಾಲದಲ್ಲಿ ಎಷ್ಟಾಗಿತ್ತು, ಈ ಕಾಲದಲ್ಲಿ ಎಷ್ಟಾಗಿತ್ತು, ಈ ರಾಜಕಾರಣ ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ದೇಶ ಶೋಕದಲ್ಲಿದೆ, ಜನರಿಗೆ ನೋವಾಗಿದೆ. ಯಾಕಂದರೆ ಈಗ ನಾನು ಇತ್ತೀಚಿನ 1 ವರ್ಷದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ, ಅಫಿಷಿಯಲ್ ಕಾರಣಕ್ಕಾಗಿ ನಾನು ಕಾಶ್ಮೀರಕ್ಕೆ ಹೋಗಿದ್ದೇನೆ. ಏನು ಅದ್ಭುತವಾದಂತಹ ಪರಿವರ್ತನೆ ಆಗಿದೆ. ನೀವು ಅನೇಕರು ಹೋಗಿರ್ಬೋದು, ಹೋದವ್ರನ್ನ ಕೇಳಿ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ ಇರ್ಬೋದು, ಟೂರಿಸ್ಟ್ಗಳಿಗೆ ವ್ಯವಸ್ಥೆ ಇರ್ಬೋದು, ಹೊಸ ಹೊಸ ಹೋಟೆಲ್ಗಳಿರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಇದು ಇಂಥ ಅದ್ಭುತವಾಗಿ ಆಗ್ತಾಯಿದೆ. ಇದನ್ನು ಸಹಿಸಲಾಗಲಾರದೆ ಕೆಲವು ಮೂಲಭೂತವಾದಿಗಳು ಇದನ್ನು ಮಾಡಿದ್ದಾರೆ. ಇದನ್ನು ಸರ್ಕಾರ ಇದನ್ನು ದೇಶ ಒಟ್ಟಾಗಿ ಎದುರಿಸಬೇಕು. ನಾವು 2008ರಲ್ಲಿ ಆದಂಥ ಘಟನೆಯಲ್ಲಿ ಅವತ್ತು ಸನ್ಮಾನ್ಯ ಅದ್ವಾನಿ ಅವರು, ಸುಷ್ಮಾ ಸ್ವರಾಜ್ ಅವರು, ರಾಜನಾಥ್ ಸಿಂಗ್ ಅವರು ಅವತ್ತು ಪ್ರಮುಖ ವಿರೋಧ ಪಕ್ಷವಾಗಿ BJP UPA ಕಾಲದಲ್ಲಿ ನಾವು ಅವರು ನೇತೃತ್ವ, ಅವ್ರು ಯಾವ ರೀತಿ ಬಿಹೇವ್ ಮಾಡಿದ್ರು ಅನ್ನೋದು ನೋಡ್ಕೋಬೇಕು. ಈ ರೀತಿಯಾಗಿ ಮಾತನಾಡೋದ್ರಿಂದ ಭಾರತದ ಏನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ನಿಲುವು ತೆಗೆದುಕೊಂಡಿದ್ದೀವಿ, ಆ ನಿಲುವಿಗೆ ಧಕ್ಕೆ ಆಗ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಾರ್ಟಿ ತನ್ನನ್ನು ತಾನು ಭಾಳ ಓಲ್ಡ್ ಪಾರ್ಟಿ ಅಂತ ಕರ್ಕೊಳ್ತದೆ ತನ್ನೆಲ್ಲ ನಾಯಕರಿಗೆ. ನಾನು ಹೀಗಾಗಿ ತಕ್ಷಣ ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಯಾರ್ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರಿಗೊಂದು ಸ್ವಲ್ಪ ನೀವು ಬುದ್ಧಿವಾದವನ್ನು ಹೇಳ್ರಿ. ಮೃತದೇಹ ಇವತ್ತು ರಾತ್ರಿ ಬರ್ತಾಯಿದೆ, ಲೇಟಾಗಿ ಬರ್ತಾಯಿದೆ, 2 ಗಂಟೆ 3 ಗಂಟೆ ಮೇಲೆ ಬರ್ತಾಯಿದೆ. ಮತ್ತು ಅಲ್ಲಿನ ವಿಮಾನಗಳಿಗೂ ಸಹಿತ ನಾನು ಕನ್ಸ್ಯೂಮರ್ ಅಫೇರ್ಸಿಗೂ ಕಂಪ್ಲೇಂಟ್ಗಳು ಬರ್ತವೆ. ಹಿಂದನೂ ಕಂಪ್ಲೇಂಟ್ ಬಂದಾಗ ಕೋವಿಡ್ ಸಮಯದಲ್ಲಿ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಯೊಂದಿಗೆ ಜೊತೆಗೂಡಿನ ನಾವು ಹ್ಯಾಂಡಲ್ ಮಾಡಿದ್ವಿ. ಮತ್ತು ನಿನ್ನೆನೂ ಕೆಲವೊಂದಿಷ್ಟು ವಿಷಯಗಳು ನಮ್ಮ ಗಮನಕ್ಕೆ ಬಂದಿತ್ತು. ನಾನು ಅದನ್ನು ಸನ್ಮಾನ್ಯ ರಾಮಮೋಹನ್ ನಾಯ್ಡು ಅವರಿಗೆ ತಕ್ಷಣ ಗಮನಕ್ಕೆ ತೊಗೊಂಬಂದು, ಒಂದು ಪ್ರೈಸ್ ಹೈಕು, 2ನೇದು ಸರ್ಜ್ ಇನ್ ದಿ ಪ್ರೈಸ್, 2ನೇದು ಅವೈಲಬಿಲಿಟಿ ಆಫ್ ದಿ ಏರ್ಕ್ರಾಫ್ಟ್. ಶ್ರೀನಗರದಿಂದ ಟೂರಿಸ್ಟ್ಗಳು ಹೋದವರು ಬೇಗನೆ ಬರಬೇಕು ಅನ್ನುವಂಥದ್ದು ಅವರ ಆತಂಕ ಇತ್ತು. ಅದಕ್ಕೆ ಹೆಚ್ಚಿನ ವಿಮಾನಗಳನ್ನು ಒದಗಿಸಬೇಕು ಅನ್ನುವಂಥದ್ದು. ಯಾಕಂದರೆ ಕರ್ನಾಟಕದವರು ಸಾಕಷ್ಟು ಜನ ಇದ್ದರು. ಪ್ಲಸ್ ಈ ಪ್ರೈಸ್ ಸರ್ಜ್ ಏನಿದೆ ಇದು ಕನ್ಸ್ಯೂಮರ್ ಅಫೇರ್ಸಿಗೆ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ಗಳು ಬರ್ತಾವೆ. DGCA ಬೇರೆ ಇದೆ, ಆದರೂ ಕಂಪ್ಲೇಂಟ್ಗಳು ನಮಗೆ ಬರ್ತಾವೆ. ಅದನ್ನು ಅವರು ಗಮನಿಸ್ತಾನೇ ಇದ್ದರು. ರಾತ್ರಿಯೆಲ್ಲ ರಾಮಮೋಹನ್ ನಾಯ್ಡು ಅವರು ಎಚ್ಚರವಾಗಿದ್ದು ಗಮನಿಸ್ತಾ ಇದ್ದರು. ನಾನು ರಾತ್ರಿನ 12 ಗಂಟೆಗೆ ಫೋನ್ ಮಾಡಿ ಈ ರೀತಿ ವಿಮಾನಗಳ ಬೇಡಿಕೆ ಇದೆ ಮತ್ತು ಪ್ರೈಸು ಭಾಳ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಕ್ರಮ ಆಗಿದೆ. ಈಗ ಅದೆಲ್ಲ ಫಾರ್ಮಾಲಿಟಿ ಮುಗಿಸಿ ಮೃತದೇಹಗಳು ಈಗ ರಾತ್ರಿ ಬರ್ತಾಯಿದೆ. ಕೇಂದ್ರದಿಂದ ಏನಾದರೂ ಪರಿಹಾರಕ್ಕೆ ಚಿಂತನೆ ಆಗಿದೆಯಾ? ಅಲ್ಲ, ಅನೌನ್ಸ್ಮೆಂಟ್ ಆಗಿದೆ ಅಲ್ಲ.